ಹಲೋ ಫ್ರೆಂಡ್ಸ್, ನಾನು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಚಕ್ಲಿ ರೆಸಿಪಿ. ಬರ್ರಿ ಬೇಕಾಗಿರೋ ಸಾಮಗ್ರಿ ನೋಡೋಣ. 100 ಗ್ರಾಮ್ ಅಕ್ಕಿ ಹಿಟ್ಟು, 180 ಗ್ರಾಮ್ ಪುಟಾಣಿ ಪೌಡರ್ ಮಾಡಿ ತೊಗೊಂಡಿನಿ. ಇದು ಹಿಂಗೆ ನಾ ಎಳ್ಳು ಸ್ವಲ್ಪ ಕರಿದು 1 ಸ್ಪೂನು, ಒಂದು ಅರ್ಧ ಸ್ಪೂನು ವೈಟ್ ಎಳ್ಳು ತೊಗೊಂಡಿನಿ. ಜೀರಿಗೆ, ಅಜ್ವಾನ, ಖಾರ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಒಂದು ಬೌಲ್ ಒಳಗೆ ಹಿಟ್ಟು ಹಾಕ್ಕೊಂಬಿಡೋಣ್ರಿ. ಇದು ಪುಟಾಣಿ ಹಿಟ್ಟು ಹಾಕ್ಕೊಂಬಿಡೋಣ್ರಿ. 1 ಸ್ಪೂನ್ ಖಾರ ಹಾಕ್ಕೊಳತ್ತೆ. ಅಜ್ವಾನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಬಿಡೋಣ್ರಿ. ಇದು 1 ಸ್ಪೂನ್ ಎಳ್ಳು ಹಾಕ್ತೀನಿ ರೀ. ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ರೀ. ಇದಕ್ಕೆ ಕರಿಬೇವು ಹುರ್ಕೊಂಡೇನ್ರಿ. ಸ್ವಲ್ಪ ಇದನ್ನು ಪುಡಿ ಮಾಡಿ ಹಾಕ್ಕೊಂಬಿಡೋಣ್ರಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳತ್ತೀನಿ ರೀ, ಬಿಸಿ ಮಾಡಿ. ಬಿಸಿ ಇರೋದ್ರಿಂದ ಸ್ವಲ್ಪ ಚಮಚಲ್ಲಿ ಕಲಿಸ್ಕೊರಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೊಂಬಿಡ್ರಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊರಿ. ಹಿಟ್ಟು ನಾದ್ಕೊಂಡಿನ್ರಿ. ಈಗ ಚಕ್ಲಿ ಒತ್ತ ತೊಗೊಂಡ್ಬಿಡೋಣ್ರಿ. ಚಕ್ಲಿ ಹಿಟ್ಟು ಇದ್ರೊಳಗೆ ಹಾಕ್ಕೊಂಬಿಡೋಣ್ರಿ. ಈ ಥರ ರೌಂಡ್ ಶೇಪ್ ಹಾಕ್ಕೊಂಬಿಡ್ರಿ. ಹಾಕ್ಕೊಂಬಿಡೋಣ್ರಿ. ಒಂದೊಂದು ಎಣ್ಣೆ ಹಾಕ್ಕೊಂಬಿಡೋಣ್ರಿ. ಒಳಿಸಿ ಸ್ವಲ್ಪ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಬಿಡೋಣ್ರಿ ಒಂದು ಚಕ್ಲಿನ. ಚಕ್ಲಿ ರೆಡಿ ಇದೆ ರೀ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.